ಚಲಿಸುತ್ತಿದ್ದ ಓಮಿನಿ ಕಾರಿಗೆ ಕೆಎಸ್ಆರ್ಟಿಸಿ ಬಸ್ಸೊಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದು ಕಾರಿನಲ್ಲಿದ್ದವರು ಗಂಭೀರ ಗಾಯಗೊಂಡಿರುವ ಘಟನೆ ಚಿಕ್ಕಮಗಳೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಜಂಪ್ ಐತಲ್ಲ ಜಜ್ಜಂಗಾಗಿದ್ದು ತಲೆ ಎಲ್ಲ ತಲೆ ಬೆನ್ನು ಕಾಲು ಇವರಿಗೆ ಸೊಂಟ ಏಟ ಬಿದ್ದಿದೆ. ಜಂಪ್ ಐತಲ್ಲ ಹಿಂಗೆ ಹೊರ ತಕ್ಷಣ ಹಿಂದಿನಿಂದ ಜಂಪ್ ಆಗಿ ಮುಂದೆ ಹೋಯಿತು. ಅದು ಸ್ವಲ್ಪ ನೆಹರು ನಗರದಿಂದ ವಕೀಲರನ್ನ ಭೇಟಿಯಾಗಲು ಓಮಿನಿ ಕಾರಿನಲ್ಲಿ 4-5 ಜನರ ತಂಡ ಐಜಿ ರಸ್ತೆ ಮೂಲಕ ತೆರಳುತ್ತಿದ್ದು ಹಾಸನಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸೊಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಹಿಂಬದಿಯಿಂದ ಓಮಿನಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾರಿನಲ್ಲಿದ್ದ ಹಿರಿಯ ನಾಗರಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೂಡಲೇ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, ಈ ಘಟನೆ ನೋಡಿ, ನಮ್ಮ ತಾಯಿ ಫ್ಯಾಮಿಲಿ ಎಲ್ಲ ಸೇರಿ ಗಾಡಿಯಲ್ಲಿ ಬರ್ತಾ ಇದ್ರು ಗೌರ್ಮೆಂಟ್ ಬಸ್ ಎದುರುಗಡೆ. ಅಲ್ಲಿಂದ ಗೌರ್ಮೆಂಟ್ ಬಸ್ ಹೊರಗಡೆ ಬರ್ತಾ ಇತ್ತು, ಹಾಸನ ಹೋಗ್ತಾ ಇದ್ದಂತೆ ಟುವರ್ಡ್ಸ್ ಹಾಸನ್ನು. ಸ್ವಲ್ಪನೂ ಸೆನ್ಸ್ ಇಲ್ಲ, ಗಾಡಿ ಹಿಂದೆ ಬಂದು ಕೆಎಸ್ಆರ್ಟಿಸಿ ಬಸ್ ಹಿಂದೆಯಿಂದ ನಮ್ ಗಾಡಿಗೆ ಹೊಡೆದಿದೆ. ಅದರಲ್ಲಿ ಇದ್ದು 4 ಜನ ಇದ್ರು. ಡ್ರೈವರ್ ನಮ್ಮ ಮಾಮ ಇದ್ರು, ನಮ್ಮ ತಾಯಿ ಇದ್ರು, ನಮ್ಮ ಅಜ್ಜಿ ಇದ್ರು, ನಮ್ಮ ಆಂಟಿ ಇದ್ರು. ಎಲ್ಲ ವಯಸ್ಸಾಗಿರೋರೆ, ಮೋರ್ ದೆನ್ 65 to 68 years ಓಲ್ಡ್. ಅವ್ರಿಗೆ ಬಂದು ಬಸ್ ಅವ್ರು ಹೊಡೆದಿದ್ದಾರೆ. ಬಸ್ ಅವ್ರು ಹೊಡೆದ್ಮೇಲೆ ಏನು ಟ್ರೀಟ್ಮೆಂಟ್ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ತಾಯಿ ಹೇಳ್ಕೊಂಡು ಫೋನ್ ಮಾಡಿದ್ರು ಏನಾಗಿ ಅಂತ ಸಡನ್ ಆಗಿ ಬಂದು ನೋಡಿದ್ರೆ ಅವರಿಗೆ ಎದೆ ಹತ್ರ ಏಟ ಬಿದ್ದಿದೆ, ಲೆಫ್ಟ್ ಹ್ಯಾಂಡಿಗೆ ಏಟ ಬಿದ್ದಿದೆ, ನಮ್ಮ ಅಜ್ಜಿಗೆ ಏಟ ಬಿದ್ದಿದೆ, ಕಾಲಿಗೆಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ. ಈಗ ಇನ್ನು ಏನು ಅಂತ ಹೇಳಿಲ್ಲ, ಬೆಡ್ ಸಿಗ್ತಾ ಇಲ್ಲ ಅಂತೆ. ಬೆಡ್ ಸ್ಪೇಸ್ ಮಾಡಿ ಅವರು ನೆಕ್ಸ್ಟ್ ಪರಿಶೀಲನೆ ಮಾಡಿ ಹೇಳ್ತೀನಿ, ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಈ ಬಸ್ನವರು ಅಷ್ಟಾಯ್ತಲ್ಲ, ಸ್ವಲ್ಪನೂ ಕರುಣೆ ಇಲ್ಲ, ಸ್ವಲ್ಪನೂ ಏನಿಲ್ಲ. ಫುಲ್ ಪ್ಯಾಸೆಂಜರ್ ಬಸ್ ಇತ್ತು, ಹಂಗೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ರು. ನಾವು ಬಸ್ ಸೈಡಿಗೆ ಹಾಕಿ ಅನ್ಬೇಕಾದ್ರೆ ಹಾಕಿಲ್ಲ. ಏನಾಗಿದೆ ಏನು ಆಗಿಲ್ಲ, ನೋಡೋಣ ಅಂತ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಆತರ ಎಲ್ಲ ಆರೋಗ್ಯಂಟ್ ಆಗಿ ಮಾತಾಡಿದ್ರು, ಸ್ವಲ್ಪ ಕರುಣೆ ಇಲ್ದಲ್ಲಿ ಮಾತಾಡಿದ್ರು. ನೆಕ್ಸ್ಟ್ ಪೊಲೀಸ್ನವ್ರು ಬಂದ್ರು, ಅವರು ಬರೀ ಬಸ್ಸೇ ತಗ್ಸಿದ್ದು. ಯಾರಿಗೆ ಏನಾಗಿದೆ ಅಂತ ಅದ್ ಮುಂಚೆ ಯಾರು ಕೇಳಿಲ್ಲ. FIR ಮಾಡಿಸಿ ಏನಾಗಿದೆ ಅದ್ ನೋಡೋಣ ಅಂತ ಹೇಳಿದ್ದಾರೆ. ಈಗ ಬಸ್ ನಾವು ನಿಲ್ಸಿದೀವಿ, ಕೆಎಸ್ಆರ್ಟಿಸಿ ಬಸ್ ಅಲ್ಲೇ ಇದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ. ಇದಕ್ಕೆ ನೀವು ಎಷ್ಟು ಕೇಸ್ ಇದೆ, ಒಬ್ರು ಇಲ್ಲಿ ರೆಸ್ಪಾನ್ಸಿಬಲ್ ಇಲ್ಲ. ನೀವೇ ಹಿಂದೆ ನೋಡ್ತಾ ಇರಬೇಕು, ತುಂಬಾ ಬಸ್ ಬರ್ತಾ ಇದೆ. ಅವ್ರ ಸ್ಪೀಡ್ ಲಿಮಿಟ್ ಅನ್ನೋದಿಲ್ಲ, ಸ್ಪೀಡ್ ಕಂಟ್ರೋಲ್ ಅನ್ನೋದಿಲ್ಲ. ಲಾಸ್ಟ್ ಟೈಮ್ ಇಲ್ಲೇ ಒಂದು ಆಕ್ಸಿಡೆಂಟ್ ಆಗಿದೆ ಬಸ್ ಸ್ಟ್ಯಾಂಡ್ ಅಲ್ಲೇ. ಈ ತರ ಎಲ್ಲ ಘಟನೆ ನಡೀತಾ ಇದೆ, ಆದ್ರೂ ಯಾರು ಆಕ್ಷನ್ ತಗೋತಾ ಇಲ್ಲ. ನಮ್ ಗವರ್ಮೆಂಟ್ ಗೆ ತಿಳಿಸಬೇಕು ಅಂತ ಹೇಳಿ ನಾವು ವಿಡಿಯೋ ಮಾಡಿಸ್ತಾ ಇದೀವಿ. ದಯವಿಟ್ಟು ನಮಗೆ ಏನಿದೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಏನ್ ಇದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಮಾಡಿ ನೀವು ಕೊಡ್ಬೇಕು ಅಂತ ಹೇಳಿ ನಾನು ಕೋರಿಸ್ತೀವಿ ಅಷ್ಟೇ. ಸಂಬಂಧಪಟ್ಟ ಕೆಎಸ್ಆರ್ಟಿಸಿ ಯಾರು ಬಂದಿಲ್ಲ ಸರ್, ಡ್ರೈವರ್ ಕೂಡ ಬಂದಿಲ್ಲ ಸರ್. ಡ್ರೈವರ್ ಬಂದು ಬರೀ ಆರೋಗ್ಯಂಟಾಗಿ ಮಾತಾಡಿದ್ರು. ನಾನು ಹೋಗಿ ಕೇಳ್ಬೇಕಾದ್ರೆ ನಾನು ಕೂಗಾಡಿದೆ, ಅವರು ಕೂಗಾಡಿದ್ರು. ಮುಂದೆ ಇದ್ರು ಗಾಡಿ, ನಾನು ಸಡನ್ ಆಗಿ ಒಬ್ಬೇ ಕೊಡು, ಅದಕ್ಕಾಗಿ ಹೊಡಿಬೇಕಂತ ಹೇಳಿದ್ರು. ಅದ್ ನೋಡಿದ್ರೆ 10 ಕಿಲೋಮೀಟರ್ ಸ್ಪೀಡ್ ಅಲ್ಲೂ ಹೊರಗಡೆ ಬರಲ್ಲ ಸರ್ ಬಸ್ಸು. ನೀವು ಫೋಟೇಜ್ ತಗೊಳ್ಳಿ, ನನ್ನ ಹತ್ರ ಫೋಟೇಜ್ ಇದೆ, ಕೊಡ್ತೀನಿ. ಎಷ್ಟು ಸ್ಪೀಡ್ ಲಿಮಿಟ್ ಇರುತ್ತೆ ಸರ್ ಟೌನ್ ಅಲ್ಲಿ? ಬಸ್ ಟರ್ನ್ ತಗೋಬೇಕಾದ್ರೆ ಮ್ಯಾಕ್ಸಿಮಮ್ 10 ಕಿಲೋಮೀಟರ್ಸ್ ಇರುತ್ತಾ? 10 ಕಿಲೋಮೀಟರ್ಸ್ ಅಲ್ಲಿ ನೀವು ಬ್ರೇಕ್ ಹಾಕಿದ್ರೆ ಬಸ್ ನಿಲ್ಲಲ್ವಾ ಸರ್? ಬಂತೆ ಗಾಡಿಗೆ ಮುಂದೆ ಹೊಡಿಬೇಕಾ? ಅಕಸ್ಮಾತ್ ನಾವು ಸ್ಪೀಡಲ್ಲಿ ಆಗಿದ್ರೆ, ನಮ್ ಮಾಮ ಓಡಿಸಿದಾರಲ್ಲ, ಹಿ ಇಸ್ ಆಲ್ಸೋ ಹಾರ್ಟ್ ಪೇಷಂಟ್, ಅವ್ರ ಹತ್ರ 10-20 ಮೇಲೆ ಹೋಗಲ್ಲ. ಅವರು ಆರಾಮಾಗಿ ಬ್ರೇಕ್ ಹೊಡೆದಿದ್ದಾರೆ. ಬ್ರೇಕ್ ಹೊಡೆದಿದಾರೋ ಇಲ್ವೋ, ಬಟ್ ಇವ್ರು ಹೊಡೆದಿದಾರಲ್ಲ, ಬ್ರೇಕ್ ಹೊಡೆದಿಲ್ಲ. ಇದು ಯಾಕಂದ್ರೆ ನನ್ನ ಹತ್ರ ಫೋಟೋಸ್ ಇದೆ, ಅದು ಫೋಟೋ ಅಲ್ಲಿ ನೋಡಿ ನೀವು. ಒಮ್ಮೆ ಗುದ್ದಿರೋದು ಮುಂದೆ ಹಿಂದೆ ಕೂತಿರಲ್ಲ ಜನ, ಮುಂದೆ ಹೋಗಿದ್ದಾರೆ. ಪೇಷಂಟ್ ಗೆ ಅಡ್ಮಿಟ್ ಮಾಡಿದೀವಿ ಸರ್. ಅವ್ರು ಇನ್ನೂ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಬೆಡ್ ತೆಗಿಬೇಕು, ಬೆಡ್ ನೋಡಿ ಆಮೇಲೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ, ಟ್ಯಾಬ್ಲೆಟ್ಸ್ ತಗೋತಿದ್ದಾರೆ. ಆಮೇಲೆ ಅದ್ರ ಮೇಲೆ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶೋಯಬ್ ಅಂತ.